ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರಿಂದ 5 ಮಾರ್ಕ್ಸ್ ನ್ಯೂಮೆರಿಕಲ್ ಅಂದರೆ ನ್ಯೂಮೆರಿಕಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಇದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಕಾರಣ ಏನು ಅಂದರೆ, ನಾನು ನಿಮಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ, 2 ಚಾಪ್ಟರ್ಗಳ ಮೇಲೆ ನಾವು 2 ನ್ಯೂಮೆರಿಕಲನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಒಂದು ಎ ಸಿ ಚಾಪ್ಟರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಈಗಾಗಲೇ ಒಂದು ಪಾರ್ಟನ್ನು ನಿಮಗೆ ನಾನು ಕೊಟ್ಟಿದ್ದೀನಿ. ಅದರಲ್ಲಿ ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ಹೇಳಿದ್ದೀನಿ. ಅದಾದಮೇಲೆ ಡೆಫಿನೆಟ್ ಆಗಿ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ ನಾವು 3 ಮಾಡೆಲ್ ಪೇಪರ್ಗಳನ್ನು ಮತ್ತು ಬ್ಲೂ ಪ್ರಿಂಟ್ಗಳನ್ನು ಇಟ್ಕೊಂಡು ಮಾತಾಡ್ಬೋದು. ಹಾಗಾಗಿ ನಾವು ಇವತ್ತು ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮ್ಸ್ಗಳು, ಸೊ ಆಲ್ರೆಡಿ ಆ ಒಂದು ಮಾಡೆಲ್ ಪೇಪರಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ಸನ್ನೆಲ್ಲ ನಿಮಗೆ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಈಗ ನಾವು ಕರೆಂಟ್ ಎಲೆಕ್ಟ್ರಿಸಿಟಿಯ ಸಿನಾಪ್ಸಿಸ್ ಬೇಕಂದರೆ ನನ್ನ ಹಳೆಯ ವಿಡಿಯೋಗಳನ್ನು ಎಕ್ಸಾಮ್ ಪ್ರಿಪ್ರೇಷನನ್ನು 2024 ಅಥವಾ 23, 25 ಆ ಒಂದು ಫೋಲ್ಡರನ್ನು ಹುಡುಕಾಡಿದರೆ ನಿಮಗೆ ಹಳೆ ವಿಡಿಯೋಗಳು ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರುವಂಥದ್ದು ಏನು ಹೆಲ್ಪ್ ಆಗುತ್ತೆ ಕೇಳಿದರೆ, ಅಲ್ಲಿ ಒಂದಿಷ್ಟು ಸಿನಾಪ್ಸಿಸನ್ನು ಡಿಸ್ಕಸ್ ಮಾಡಿದ್ದೀನಿ. ಬಟ್ ಇಲ್ಲಿ ಅದನ್ನು ಸಿನಾಪ್ಸಿಸನ್ನು ಡಿಸ್ಕಸ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ನಿಮಗೂ ಲೆಂದಿ ಅನಿಸುತ್ತೆ, ಬೋರ್ ಆಗುತ್ತೆ ಅಂತೇಳಿ. ಸೊ ಡೈರೆಕ್ಟಾಗಿ ನಾನು ಫಾರ್ಮುಲೆಗಳನ್ನು ಇಲ್ಲಿ ಯೂಸ್ ಮಾಡ್ತಾ ಹೋಗಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ದ ನಂಬರ್ ಡೆನ್ಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎ ಕಾಪರ್ ಕಂಡಕ್ಟರ್ ಈಸ್ estimated to be 8.5 into 10 raised to 28 per meter cube. How long does an electron take to drift from one end of a wire 3 meter long to its other end? Take the area of cross section of the wire is 2 into 10 raised to minus 6 meter square and it is carrying a current of 3 ampere ಅಂತ ಹೇಳಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಆ ಕೊಟ್ಟಿರೋ ವ್ಯಾಲ್ಯೂಸನ್ನ ಯೂನಿಟನ್ನು ಚೆಕ್ ಮಾಡಿ. ಸೊ ನಂಬರ್ ಡೆನ್ಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ, ಪರ್ ಯೂನಿಟ್ ವಾಲ್ಯೂಮ್ ಬರುತ್ತೆ, ಅದು ಸ್ಮಾಲ್ ಎನ್ ಅಲ್ವಾ. ಆಮೇಲೆ ಹೌ ಲಾಂಗ್ ಡಸ್ ಆ್ಯನ್ ಎಲೆಕ್ಟ್ರಾನ್, ಹೌ ಲಾಂಗ್ ಅನ್ನೋದ್ರ ಅರ್ಥ ಲಾಂಗ್ ಅಂದರೆ ಬರೀ ಲೆಂತ್ ಅಷ್ಟೇ ಅಂತ ತಿಳ್ಕೊಬೇಡಿ, ಡ್ಯೂರೇಷನ್ಗೂ ನಾವು ಲಾಂಗ್ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಟೈಮ್ ತಗೊಳುತ್ತೆ ಆ ಒಂದು ವಯರ್ನ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೋಗಲಿಕ್ಕೆ ಅಂತ ಕೇಳಿದ್ದಾರೆ. ಸೊ ಇಷ್ಟು ಗೊತ್ತಾದರೆ ಈಸಿಯಾಗಿ ನಾವು ಇದನ್ನು ಸಾಲ್ವ್ ಮಾಡ್ಕೋಬೋದು. ಸೊ ಕೊಟ್ಟಿರೋದು ಫಸ್ಟು ನಾವು ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೇನು ಮಾರ್ಕ್ಸ್ ಸಿಗಲ್ಲ, ಬಟ್ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಏನು ಕೊಟ್ಟಿದ್ದಾರೆ, ಅದು ಪರ್ ಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ 8.5 into 10 raised to 28 ನಂಬರ್ ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ ಅಂತ ಕರಿತೀವಿ ನಾವು. ಆಮೇಲೆ ಲೆಂತನ್ನು 3 ಮೀಟರ್ ಅಂತ ಹೇಳಿದ್ದಾರೆ. ಸೊ 3 ಮೀಟರ್ ಲೆಂತ್ ಇದೆ. ನೆಕ್ಸ್ಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅದು ಡೈರೆಕ್ಟಾಗಿ ಎಸ್ ಐದಲ್ಲೇ ಕೊಟ್ಟಿದ್ದಾರೆ ಅವರು, ಇಲ್ಲಾಂದರೆ ನಾವು ಎಸ್ ಐಗೆ ಮಾಡ್ಕೋಬೇಕಾಗುತ್ತೆ. ಕರೆಂಟು 3 ಆಂಪಿಯರ್ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ, ಜಸ್ಟ್ ಹೌ ಲಾಂಗ್ ಡಸ್ ಆ್ಯನ್ ಎಲೆಕ್ಟ್ರಾನ್ ಟೇಕ್ ಟು ಡ್ರಿಫ್ಟ್ ಫ್ರಾಮ್ ಒನ್ ಎಂಡ್ ಆಫ್ ಎ ವಯರ್ 3 ಮೀಟರ್ ಲಾಂಗ್ ಟು ಇಟ್ಸ್ ಅದರ್ ಎಂಡ್ ಅಂತ. ಆ 3 ಮೀಟರ್ ಲೆಂತ್ ವಯರ್ನಲ್ಲಿ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೋಗಲಿಕ್ಕೆ ಈ ಚಾರ್ಜ್ ಹೋಗಲಿಕ್ಕೆ ಅಂದರೆ ಫ್ರೀ ಎಲೆಕ್ಟ್ರಾನ್ಗಳು, ಚಾರ್ಜ್ ಕ್ಯಾರಿಯರ್ಸ್ ಅಂತೀವಲ್ಲ, ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ಫಾರ್ಮುಲಾ ಏನು ಕೇಳಿದರೆ, ನಮಗೆ ಡ್ರಿಫ್ಟ್ ವೆಲಾಸಿಟಿಯನ್ನು ನಾವು ಯೂಸ್ ಮಾಡಿಕೊಂಡ್ರೆ ನಮಗೆ ಡ್ರಿಫ್ಟಿಂಗ್ ಸ್ಪೀಡ್ ಸಿಕ್ಕುತ್ತೆ. ಸೊ ಹಾಗಾಗಿ ವಿ ಡಿ ಇಸ್ ಈಕ್ವಲ್ ಟು ಐ ಬೈ ಎನ್ ಇ ಎ, ಇದು ನಮಗೆ ನೆನಪಿದೆ, ಯಾಕೆಂದರೆ ಐ ಇಸ್ ಈಕ್ವಲ್ ಟು ಎನ್ ಇ ಎ ವಿ ಡಿ ಅಂತ ಗೊತ್ತಿರುತ್ತೆ. ಡೆರಿವೇಷನ್ ನೆನಪಿರುತ್ತಲ್ಲ, ಅದ್ರ ಮೂಲಕ ವಿ ಡಿ ಇಸ್ ಈಕ್ವಲ್ ಟು ಐ ಬೈ ಎನ್ ಇ ಎ ಅಂತ ನಾವು ಮಾಡ್ಕೋಬೋದು. ಹಾಗೆ ವ್ಯಾಲ್ಯೂಸನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋದು. ಈ ಹಂತದಲ್ಲಿ ತಪ್ಪು ಮಾಡಬಾರ್ದು, ಯಾಕೆಂದರೆ ಅವುಗಳ ಪವರ್ಸನ್ನೆಲ್ಲ ಕರೆಕ್ಟಾಗಿ ಬರೀಬೇಕು. ಸೊ ನ್ಯೂಮರೇಟ್ರಲ್ಲಿ ಬರೀ 3 ಉಳ್ಕೊಳ್ಳುತ್ತೆ ನೋಡಿ. ಡಿನಾಮಿನೇಟ್ರಲ್ಲಿ ಈ ಏನು ಬಂದಿದೆ, ಎನ್ ಸ್ಮಾಲ್ ಎನ್ ಬಂದಿದೆ. ಆಮೇಲೆ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಇಲ್ಲಿ ಕೆಲವೊಮ್ಮೆ ಕೊಡ್ತಾರೆ, ಕೊಡಲಿಲ್ಲ ಅಂದರೂ ನೆನ್ಪಿಟ್ಕೊಂಡು 1.6 into 10 raised to minus 19 ಈ ವ್ಯಾಲ್ಯೂ ಬರೀಬೋದು. ಏರಿಯಾ ಕೊಟ್ಟಿದ್ದಾರೆ, ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನೆಕ್ಸ್ಟ್ ಏನು ಮಾಡೋದಂದರೆ, ಈ ಎಲ್ಲ ಕ್ಯಾಲ್ಕುಲೇಟರ್ ತಗೊಳ್ತೀರಿ ನೀವು, 8.5 into 1.6 into 2.0 ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ. ಸೊ 3 ಹಾಗೆ ಇರುತ್ತೆ, ಒಂದೇ ಇರೋದು. ಡಿನಾಮಿನೇಟ್ರಲ್ಲಿ 27.2 ಆಯಿತು. ಪವರ್ಸಲ್ಲಿ ಏನಾಗುತ್ತೆ ನೋಡಿ, 28, ಇದು -19, -6. ನಿಮಗೆ ಇದನ್ನು ಕ್ಯಾಲ್ಕುಲೇಟರ್ ಮಾಡೋದು ಹೇಳ್ತೀನಿ ನಿಮಗೆ. ಈ ಥರ ಪ್ಲಸ್ ಮೈನಸ್ ಕಷ್ಟ ಆದರೆ ಕ್ಯಾಲ್ಕುಲೇಟ್ರಲ್ಲಿ ಪ್ಲಸ್ ಇದೆಯಲ್ಲ, ಈ 28ಅನ್ನು ಪ್ಲಸ್ ಮಾಡ್ಕೊಳ್ಳಿ, 28, ಆಮೇಲೆ -19, ಆಮೇಲೆ -6 ಮಾಡಿ, +3 ಉಳ್ಕೊಳ್ಳುತ್ತೆ, ಭಾಳ ಈಸಿ. ಸೊ 10 to the power +3. ಈಗ ಇದನ್ನು 3 ಡಿವೈಡ್ ಬೈ 27.2. ಯಾಕೆಂದರೆ ನಮಗೆ ಫಿಸಿಕ್ಸ್ ಕಷ್ಟ ಅಂತಲೇ ಯಾರಾದರೂ ಅಂದರೆ ನಮಗೆ ನಂಬಿಕೆ ಆಗಲ್ಲ. ಯಾಕೆಂದರೆ ಫಿಸಿಕ್ಸು ಈ ಫಾರ್ಮುಲಾ ಅದನ್ನು ನೆನಪಿಟ್ಕೊಂಡು ಬರೆಯೋದು ಅಥವಾ ಈ ಥರ ಇಷ್ಟೇ ವಿಷಯ ಅಂದ್ಕೊಂಡ್ರೆ ಭಾಳ ಈಸಿ. ಇದು ಮ್ಯಾಥಮೆಟಿಕ್ಸ್, ಬೇಸಿಕ್ ಮ್ಯಾಥಮೆಟಿಕ್ಸ್, ಈ ಸಿಂಪ್ಲಿಫೈ ಮಾಡುವಂಥದ್ದು. ಸೊ ಇಲ್ಲಿ ಕಷ್ಟ ಆಗೋದ್ರಿಂದ ಕೆಲವೊಮ್ಮೆ ಪ್ರಾಬ್ಲಮ್ಸ್ ಕಷ್ಟ ಅನಿಸುತ್ತೆ. ಈಗ ನೋಡಿ, 3 ಡಿವೈಡ್ ಬೈ 27.2 ಮಾಡ್ತೀರಿ. ಸೊ ಆನ್ಸರು 0.1102 into 10 raised to -3 ಆಗುತ್ತೆ, ಯಾಕೆಂದರೆ 10 + 3 ಡಿನಾಮಿನೇಟ್ರಲ್ಲಿತ್ತು, ಮೇಲೆ ಬಂದಾಗ -3. ಸೊ ಇದು ಆನ್ಸರ್ ನಮಗೆ. ಬಟ್ ಅವ್ರು ಇಷ್ಟನ್ನೇ ಕೇಳಲಿಲ್ಲ. ಹೌ ಲಾಂಗ್ ಡಸ್ ಆನ್ ಎಲೆಕ್ಟ್ರಾನ್ ಟೇಕ್ ಟು ಡ್ರಿಫ್ಟ್ ಫ್ರಾಮ್ ಒನ್ ಎಂಡ್ ಆಫ್ ಎ ವೈರ್ ಟು
3 ಮೀಟರ್ ಲೆಂತಿಂದ ಇನ್ನೊಂದು ಎಂಡಿಗೆ. ಸೊ ಟೈಮ್ ಟೇಕನ್ ಟು ಡ್ರಿಫ್ಟ್ 3 ಮೀಟರ್ ಲೆಂತ್ ಅಂತ ತಗೊಂಡ್ರೆ ಆವಾಗ ನಮಗೆ ಏನು ಬೇಕು ಅಂದರೆ ನಾವು ಸ್ಪೀಡ್ ಅಂದರೆ ಅಥವಾ ವೆಲಾಸಿಟಿ ಅಂದರೆ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅಂತ ಕೇಳಿದರೆ ಗೊತ್ತು ನಮಗೆ. ಈಗ ಟೈಮ್ ಹೌ ಲಾಂಗ್ ಅಂದರೆ ಟೈಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸು ಎಲ್ ಲೆಂತ್ ಆಫ್ ದ ವೈರ್ ಸ್ಪೀಡ್ ಈಸ್ ವಿ ಡಿ ಅಥವಾ ವೆಲಾಸಿಟಿಯನ್ನು ಡ್ರಿಫ್ಟ್ ವೆಲಾಸಿಟಿ ಅಂತ ತಗೋತೀನಿ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಲೆಂತ್ 3 ಮೀಟರ್ ಡಿವೈಡ್ ಬೈ ಏನು ಕೇಳಿದರೆ ಈ ಲಿಫ್ಟ್ ಸ್ಪೀಡನ್ನು ನಾವಲ್ಲಿ ಡಿವೈಡ್ ಮಾಡಬೇಕಾಗುತ್ತೆ. ಈ 10⁻³ ಮೇಲೆ ಬಂದರೆ +3 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 27.22 × 10⁻³ ಸೆಕೆಂಡ್. ಇಷ್ಟಕ್ಕೆ ಬಿಟ್ಬಿಡಿ, ಮತ್ತೆ ಯಾಕೆ ಸುಮ್ಮನೆ ಅದಕ್ಕೇನೋ ಪವರ್ ಈಚೆ ತರೋದು ಆಚೆ ಮಾಡೋದು, ಮಿನಿಟಿಗೆ ಕನ್ವರ್ಟ್ ಮಾಡೋದು, ಅವರಿಗೆ ಕನ್ವರ್ಟ್ ಮಾಡೋದು ಎಲ್ಲ. ನಿಮಗೆ ಅಷ್ಟು ಪರ್ಫೆಕ್ಟ್ ಇದ್ದರೆ ಮಾಡೋಕ್ಕೋಗಿ, ಇಲ್ಲ ಅಂದರೆ ನೀವು ಬರ್ದಿದ್ದು ತಪ್ಪಾದರೆ ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ನೀವು ಮಾಡ್ತೀರಿ ಅಂದ್ರೆ ಅಷ್ಟೇ ಮುಂದಕ್ಕೆ ಹೋಗಿ. ಇಲ್ಲಾಂದರೆ ಮಾಡಿದ್ರೆ ಏನಾಗುತ್ತೆ, ಮಾರ್ಕ್ಸ್ ಕಟ್ ಆಗುತ್ತಾ? ಇಲ್ಲ, ಇದು 5 ಮಾರ್ಕ್ಸಿಗೆ 5 ಮಾರ್ಕ್ಸ್ ಕೊಡ್ತಾರೆ. ಅದೇ ಆಗುತ್ತೆ, ಏನೋ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಿ ತಪ್ಪನ್ನು ಬರೆದಾಗ ಮಾರ್ಕ್ಸು ಕಟ್ ಮಾಡಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 9 ಆದಮೇಲೆ 10 ಪ್ರಾಬ್ಲಮ್ ಬಂತು. ನಿಮ್ಮ 9ಇಂದ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಆ ಕ್ವಶನ್ ಬ್ಯಾಂಕಲ್ಲಿ ಪ್ರಾಬ್ಲಮ್ಸ್ ಏನು ಕೊಟ್ಟಿದ್ದಾರೆ ಅದು ಫಸ್ಟ್ ಎಲ್ಲ ಕೊಟ್ಟಿರೋದು ತುಂಬ ಹೈಯರ್ ಆರ್ಡರ್ ಇದೆ. ಹಾಗೆ ಸ್ವಲ್ಪ ಈಸಿಯಿಂದ ಹೋದರೆ ನಮಗೆ ಮತ್ತು ಹೈಯರ್ ಆರ್ಡರು ಕೂಡ ಈಸಿ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ 9th ಪ್ರಾಬ್ಲಮನ್ನು ಫಸ್ಟ್ ಸ್ಟಾರ್ಟ್ ಮಾಡಿದೆ. ಈಗ 10th. A wire having length 2 meter, diameter 1 mm and resistivity 1.963 × 10⁻⁶ ohm meter resistivity is connected in series with the battery of EMF 3 volt and internal resistance 1 ohm. Calculate the resistance of the wire and current in the circuit. ಈಗ ಇಲ್ಲಿ ಸ್ಟಾರ್ಟ್ ಮಾಡುವಾಗ ನಾವೇನು ಮಾಡೋದು ಕೇಳಿದ್ರೆ ಏನೇನು ಕೊಟ್ಟಿದ್ದಾರೆ ಅದನ್ನ ನೋಟ್ ಮಾಡ್ಕೊಳ್ಳೋದು ಒಳ್ಳೆ ಹ್ಯಾಬಿಟ್. ಸೊ ಲೆಂತ್ ಆಫ್ ದ ವೈರನ್ನು ಕೊಟ್ಟಿದ್ದಾರೆ 2 ಮೀಟರ್, ಡಯಾಮೀಟರ್ ಹೇಳ್ತಾರೆ 1 mm ಅಂತೇಳಿ. ಸೊ ರೆಸಿಸ್ಟೆನ್ಸ್ ಏನಾಯಿತು 1/2 ಮಾಡಿದರೆ 0.5 mm. ಸಾರಿ, ರೆಸಿಸ್ಟೆನ್ಸ್ ಅಂದರೆ ರೇಡಿಯಸ್ 0.5 mm ಆಯಿತು. ಸೊ ಇದನ್ನು SI ಕನ್ವರ್ಟ್ ಮಾಡ್ಕೊಳ್ಳಿ. 0.5 × 10⁻³ ಮೀಟರ್ ಅಂದರೆ ಮಿಲಿಮೀಟ್ರಿಂದ ಮೀಟ್ರಿಗೆ 10⁻³ ಮಲ್ಟಿಪ್ಲೈ ಮಾಡಬೇಕು. ಏರಿಯಾ ಅಂದರೆ 5r² ಬೇಕಾದರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡೋಣ. ಸೊ ಏರಿಯಾ ಇಸ್ ಈಕ್ವಲ್ ಟು 3.14 × r², 0.5 × ಯಾವುದು ರೇಡಿಯಸ್ 10⁻³ ಹೋಲ್ ಟು ದ ಸ್ಕ್ವೇರ್ ಅಥವಾ ಹೋಲ್ ಟು ದ ಪವರ್ ಆಫ್ 2. ಸೊ ಅದೇನಾಗುತ್ತೆ ಕೇಳಿದರೆ 0.5 ಸ್ಕ್ವೇರ್ ಮಾಡಿದರೆ 0.25 ಆಯಿತು. 10⁻³ ಟು ದ ಪವರ್ ಆಫ್ 2 ಅಂತ ಓದಬೇಕಿದ್ದಾನೆ. 10⁻³ ಸ್ಕ್ವೇರ್ ಅಂತ ಓದಬಾರ್ದು. ಓದ್ರೆ ತಪ್ಪಿಲ್ಲ, ಅದೇ ಆ ರೀತಿ ಥಿಂಕ್ ಮಾಡಿ ಅದನ್ನು ಸ್ಕ್ವೇರ್ ಮಾಡಿ 9 ಎಲ್ಲ ಬರೆದ್ರೆ ದೊಡ್ಡ ತಪ್ಪು, ದುರಂತ. ಸೊ ಅದಕ್ಕೆ a to the power of m to the power of n ಅಂತ ಹೇಳ್ತೀವಿ ನಾವು. a to the power of m × n -3 × 2 -6 ಆಗುತ್ತೆ. ಸೊ ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು, ಬಟ್ ಇದು ಮಿಸ್ಟೇಕ್ ಆಗಿಬಿಟ್ರೆ ಪ್ರಾಬ್ಲಮ್ಸಿಗೆ ಮಾರ್ಕ್ಸ್ ಹೊರಟು. ಓಕೆ, ಎ ಅನ್ನು ನಾವೀಗ 3.14ಗೆ ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ 0.785 × 10⁻⁶ ಮೀಟರ್ ಸ್ಕ್ವೇರ್ ಅಂತ ಗೊತ್ತಾಯ್ತು ನಾವು. ಈಗ ರೋ ಕೊಟ್ಟಿದ್ದಾರೆ ಅವರು 1.963 × 10⁻⁶ ಓಮ್ ಮೀಟರ್ ಅಂತೇಳಿ. ಹಾಗಾಗಿ ನಾವು ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದಾದರೆ R = ρ × L / A ಫಾರ್ಮುಲಾ. ಈ ಫಾರ್ಮುಲಾ ಬರೆದಾಗ 1 ಮಾರ್ಕ್ಸಿಗೆ ಬಂದಿರ್ತೀವಿ ನಾವು. ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಈಗ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್. ಸೊ ಅದಕ್ಕೆ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಡಿನಾಮಿನೇಟರಿಂದ ಡಿವೈಡ್ ಮಾಡಿ. ಸೊ ಯುಲ್ ಗೆಟ್ ದ ವ್ಯಾಲ್ಯೂ 5 ohms ಅಂತ ಸಿಗುತ್ತೆ ನಮಗೆ, ಏನು ರೆಸಿಸ್ಟೆನ್ಸ್ ಆಫ್ ದ ವೈರ್. ಓಕೆ, ಈಗ ಏನು ಕೇಳಿದರೆ ಕರೆಂಟ್ ಇನ್ ದ ಸರ್ಕ್ಯೂಟ್. ಕರೆಂಟ್ ಇನ್ ದ ಸರ್ಕ್ಯೂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆ ಮೇನ್ ಕರೆಂಟ್ ಫಾರ್ಮುಲಾ ಅಂತೀವಿ ನಾವು ಹಳೆ ಬುಕ್ಕಲ್ಲಿ ಇದ್ದಾಗ. I = E EMF ಇದು ಡಿವೈಡ್ ಬೈ R + R, ಕ್ಯಾಪಿಟಲ್ R + ಸ್ಮಾಲ್ r. ಇಲ್ಲಿ EMF ಕೊಟ್ಟಿದ್ದಾರೆ ನೋಡಿ. ಸೊ EMF ಅನ್ನು 3 ವೋಲ್ಟ್ ಅಂತ ಕೊಡ್ತಾರೆ. ಈ R ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 5 ohm. ಸ್ಮಾಲ್ r ಕೊಟ್ಟಿದ್ದಾರೆ 1 ohm ಅಂತ ಹೇಳಿದ್ದಾರೆ, ಇಲ್ಲಿದೆ ನೋಡಿ. ಓಕೆ, ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಕರೆಂಟ್ ಸಿಗುತ್ತೆ. I = 3 / 5 + 1 ದಟ್ ಈಸ್ 3/6 ಆಯಿತು. ಗೊತ್ತಾಯ್ತು ನಮಗೆ. 3 1s 3 2s 1/2 ದಟ್ ಈಸ್ 0.5 ಆಂಪಿಯರ್ ಅಂತ. ಸೊ ಇಲ್ಲಿ ಏನು ಕೇಳಿದ್ರು ಅವರು, ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ದ ವೈರು 5 ohms ಮಾಡಿದ್ವಿ ಆ್ಯಂಡ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ದಟ್ ಈಸ್ 0.5 ಆಂಪಿಯರ್. ಇಲ್ಲಿಗೆ ನಮ್ಮ ಸೊಲ್ಯೂಷನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ 3ನೇ ಕ್ವಶನಿಗೆ. A battery of 6 volt gives a current of 2 ampere when connected to a resistance of 2 ohm. Find the internal resistance and the terminal potential difference of the battery ಅಂತ ಹೇಳ್ತಾರೆ. ಹಾಗೆ ಈಗ ನಮ್ಗೆ ಇಲ್ಲಿ ಕೊಟ್ಟಿರೋದು EMF 6 ವೋಲ್ಟು ಮತ್ತು ಕರೆಂಟ್ ಹೇಳಿದ್ದಾರೆ 2 ಆಂಪಿಯರ್ ಅಂತೇಳಿ. ಆಮೇಲೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಟು ಎ ರೆಸಿಸ್ಟೆನ್ಸ್ ಅಂದರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 2 ohm ಆಯಿತು. ಅವರು ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಮತ್ತು ಪೊಟೆನ್ಷಿಯಲ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ V. ಈಗ ಕರೆಂಟ್ ಎಕ್ಸ್ಪ್ರೆಷನ್ ನಮ್ಗೆ ಗೊತ್ತಿದೆ I = EMF / R + R.
ಬಟ್ ಇಲ್ಲಿ ನಮ್ಗೆ ಏನೇನು ಗೊತ್ತಿದೆ, ಐ ಕೊಟ್ಟಿದ್ದಾರೆ, ಇ ಎಮ್ ಎಫ್ ಕೊಟ್ಟಿದ್ದಾರೆ, ಆರ್ ಆಕ್ಸಲರೇಷನ್ಸ್, ಈ ಸ್ಮಾಲ್ ಆರ್ ಅನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಅದಕ್ಕೆ ನಾವು ಆರ್ ಪ್ಲಸ್ ಆರ್ ಈ ಕಡೆ ತಗೊಂಡ್ರೆ ಐ ಕೆಳಗಡೆ ಹೋಯ್ತು, ನಮಗೆ ಸ್ಮಾಲ್ ಆರ್ ಬೇಕು. ಸೊ ಇ ಬೈ ಐ ಮೈನಸ್ ಆರ್ ಇರೋದು, ಮತ್ತೇನಿಲ್ಲ. ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ ಇ ಎಮ್ ಎಫ್ 6 ವೋಲ್ಟು, ಕರೆಂಟ್ 2 ಆಂಪಿಯರು ಮೈನಸ್ 2 ಏನಾಗುತ್ತೆ, 6/2 ಅಂದರೆ ಏನಾಯಿತು, 2 1 2 3 ಸೊ 3 ಮೈನಸ್ 2 ಆಯಿತು. ದರ್ಫೋರ್ ಆರ್ ಇಸ್ ಈಕ್ವಲ್ ಟು 1 ಇಂಟರ್ನಲ್ ರೆಸಿಸ್ಟೆನ್ಸ್. ಎಷ್ಟು ಈಸಿಯಾಗಿ ಬಂತು ನೋಡಿ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ ದ ಬ್ಯಾಟ್ರಿ ವಿ. ಸೊ ಈ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ವಿ ಇಸ್ ಈಕ್ವಲ್ ಟು ಐ ಆರ್, ಯಾಕೆಂದರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ ನಮಗೆ. ಮತ್ತು ಯಾವುದು ಬೇರೆ ರೆಸಿಸ್ಟೆನ್ಸ್ ಅಂದರೆ ಹೊರಗಡೆ ಇದಕ್ಕೆ ಜೊತೆಗೆ ಮತ್ತೊಂದು ರೆಸಿಸ್ಟೆನ್ಸ್ ಇಲ್ಲ. ಇಂಟರ್ನಲ್ ರೆಸಿಸ್ಟೆನ್ಸು ಎಲ್ಲಿರುತ್ತೆ, ಸೆಲ್ಲಿನ ಒಳಗಡೆ ಇರುವಂಥದ್ದು. ಸೊ ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ನಾವು ತಗೊಂಡ್ರೆ, ಐ ಅಂದರೆ ಕರೆಂಟು, ಆರ್ ಅಂದರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸು, ದಟ್ ಈಸ್ 4 ವೋಲ್ಟ್ ಅನ್ನೋದು ಆನ್ಸರ್ ಆಗುತ್ತೆ. ನೀವು ಇದನ್ನು ಇನ್ನೊಂದು ರೀತಿಯಲ್ಲಿ ಮಾಡ್ಕೋಬೋದು. ಸೊ ಸ್ವಲ್ಪ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತಿದ್ದು, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ನಾವು ಹೋದರೆ ವಿ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್. ಇ ಎಮ್ ಎಫ್ ಇದು ಕರೆಂಟ್ ಅಥವಾ ಕರೆಂಟಿಂದ ಸರ್ಕ್ಯೂಟ್. ಐ ಆರ್ ಅನ್ನೋದೇನು ಅಂದರೆ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ಸೆಲ್, ಇಂಟರ್ನಲ್ ರೆಸಿಸ್ಟೆನ್ಸ್ ಇರೋದ್ರಿಂದ. ಸೊ ಹೀಗೆ ಮಾಡಿದಾಗ ನಮ್ಗೆ ಏನು ಬರುತ್ತೆ, 6 ಇ ಎಮ್ ಎಫ್, ಕರೆಂಟ್ 2 ಆಂಪಿಯರು, ಇಂಟರ್ನಲ್ ರೆಸಿಸ್ಟೆನ್ಸ್ 1, 6 ಮೈನಸ್ 2 ದಟ್ ಈಸ್ ಒನ್ಸ್ ಅಗೇನ್ 4 ವೋಲ್ಟ್. ಸೊ ಇಷ್ಟೇ ಇರೋದು. 5 ಮಾರ್ಕ್ಸ್ ಇದನ್ನು ಕೇಳ್ತೀವಿ ಅನ್ನೋದು ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ಅಂದರೆ ಇದನ್ನೇ ಕೇಳ್ತಾರೆ ಅಂತ ಅಲ್ಲ ನಾ ಹೇಳಿದ್ದು, ಈ ಥರದ ಪ್ರಾಬ್ಲಮ್ಗಳನ್ನು ಕೇಳಿದಾಗ ಈಸಿಯಾಗಿ ನಾವು ಅದನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟು, ಎ ಕಾಪರ್ ವೈರ್ ಹ್ಯಾಸ್ 3 × 10⁻22 ಫ್ರೀ ಇಲೆಕ್ಟ್ರಾನ್ ಇನ್ 0.021 ಮೀಟರ್ ಲೆಂತ್. ನೀವೀಗ ನೋಡಿದ್ರಿ ಈ ಥರದ ಪ್ರಾಬ್ಲಮ್, ಬಟ್ ಇಲ್ಲಿ ನೋಡಿ ಚೇಂಜ್ ಆಯ್ತು. ಏನಂದರೆ ಕಾಪರ್ ವೈರ್ ಹ್ಯಾಸ್ 3 × 10⁻22 ಫ್ರೀ ಇಲೆಕ್ಟ್ರಾನ್ಸ್ ಇನ್ ದಿಸ್ ಮಚ್ ಲೆಂತ್. ವಾಲ್ಯೂಮ್ ಸುದ್ದಿ ಕೊಡಲಿಲ್ಲ ಅವರು. ದ ಡ್ರಿಫ್ಟ್ ವೆಲಾಸಿಟಿ ಆಫ್ ಇಲೆಕ್ಟ್ರಾನ್ ಇಸ್ 2 × 10⁻⁵. ಡ್ರಿಫ್ಟ್ ವೆಲಾಸಿಟಿ ಅಂದರೆ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟ್. ಫೈಂಡ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ದಟ್ ವುಡ್ ಬಿ ಪಾಸ್ ಥ್ರೂ ಎ ಗಿವನ್ ಕ್ರಾಸ್ ಸೆಕ್ಷನ್ ಆಫ್ ದ ವೈರ್ ಇನ್ 1 ಸೆಕೆಂಡ್. ಎಷ್ಟು ಫ್ರೀ ಇಲೆಕ್ಟ್ರಾನ್ಗಳು ಈ ವೈರನ್ನು ಕ್ರಾಸ್ ಮಾಡುತ್ತೆ, ಅದು 1 ಸೆಕೆಂಡಿಗೆ ಅಂತ ಕೇಳಿದ್ದಾರೆ. ಸರಿ, ನಂಬರ್ ಆಫ್ ಫ್ರೀ ಇಲೆಕ್ಟ್ರಾನ್ಸ್ ಏನು ಹೇಳಿದ್ದಾರೆ, ಇದು ಸ್ಮಾಲ್ ಎನ್ ತಗೋಬಾರ್ದು ಅಲ್ವಾ, ಇದು ಗೊತ್ತಾಗಲ್ಲ, ಫಸ್ಟ್ ಟೈಮ್ ನಾವು ನೋಡ್ತಾ ಇದ್ದೀವಿ. ಸೊ ಇದು ಕ್ಯಾಪಿಟಲ್ ಎನ್ ಯಾಕೆ ತಗೊಂಡೆ ಅಂದರೆ ಹೇಳ್ತೀನಿ, ಗೊತ್ತಾಗುತ್ತೆ ನಿಮ್ಗೆ ಸ್ವಲ್ಪ ಹೊತ್ತಲ್ಲಿ. ದಿಸ್ ಇಸ್ 3 × 10⁻22 ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇದೆ ಅದರಲ್ಲಿ. ಎಲ್ಲಿಗೆ ಪರ್ ಯೂನಿಟ್ ವಾಲ್ಯೂಮ್ ಏನು ಹೇಳಲಿಲ್ಲ. ಲೆಂತ್ ಆಫ್ ದ ಕಂಡಕ್ಟರು ಎಲ್ ಅಂತ ಹೇಳಿದ್ದಾರೆ, 0.021 ಇದು ಲೆಂತ್ ಕೊಟ್ಟಿದ್ದಾರೆ. ಓಕೆ, ಆ ಡ್ರಿಫ್ಟ್ ವೆಲಾಸಿಟಿ ಕೊಟ್ಟಿದ್ದಾರೆ 2 × 10⁻⁵ ಮೀಟರ್ ಪರ್ ಸೆಕೆಂಡ್ ಅಂತೇಳಿ. ಓಕೆ, ಕರೆಂಟ್ ಐ ಇಸ್ ಈಕ್ವಲ್ ಟು ಎನ್ ಇ ಎ ವಿ ಡಿ ಅಂತ ನಾವು ನೋಡ್ತೀವಿ. ಹಾಗಾಗಿ ಈ ಎನ್ ಅನ್ನೋದೇನು ಅಂದರೆ ಫ್ರೀ ಇಲೆಕ್ಟ್ರಾನ್ ಡೆನ್ಸಿಟಿ. ಇದು ನಮ್ಗೆ ಕೊಡಬೇಕಿತ್ತು, ಅವ್ರು ಕೊಡಲಿಲ್ಲ. ಹಾಗಾದರೆ ಎನ್ ಅಂದರೆ ಏನು, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, ಇದು ಎನ್, ಇದನ್ನು ಕೊಡಲಿಲ್ಲ ಅವರು. ಓಕೆ, ಇಲ್ಲಿ ವಿ ಅನ್ನೋದೇನು ಅಂದರೆ ವಾಲ್ಯೂಮ್ ಆಫ್ ದ ಕಂಡಕ್ಟರ್. ಸೊ ಇದನ್ನು ಎ ಇಂಟು ಎಲ್ ಅಂತಲೂ ಬರಿತೀವಿ. ಎ ಕ್ರಾಸ್ ಸೆಕ್ಷನಲ್ ಏರಿಯಾ, ಎಲ್ ಅಂದರೆ ಲೆಂತ್ ಆಫ್ ದ ವೈರ್. ಸಿಲಿಂಡರ್ ಫಾರ್ಮುಲಾ ಇದು, ಯಾಕೆಂದರೆ ವೈರ್ ಸಿಲಿಂಡ್ರಿಕಲ್ ಶೇಪಲ್ಲಿ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ನಮ್ಗೆ ಏನಾಯ್ತು, ಎನ್ ಅನ್ನೋದು ಎನ್ ಡಿವೈಡ್ ಬೈ ಎ ಇಂಟು ಎಲ್, ವಾಲ್ಯೂಮನ್ನು ನಾವು ಎ ಇಂಟು ಎಲ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಹಾಗಾಗಿ ಈ ಎಕ್ಸ್ಪ್ರೆಷನಿಗೆ ಬಂದರೆ ಐ ಇಸ್ ಈಕ್ವಲ್ ಟು ಸ್ಮಾಲ್ ಎನ್ ಬದಲು ನಾವು ಕ್ಯಾಪಿಟಲ್ ಎನ್ ಬೈ ಎ ಎಲ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಯಾಕೆ ಅಂದರೆ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನು ಎನ್ ಬೈ ಎಲ್ ಇ ವಿ ಡಿ. ಹಾಗೆ ಇನ್ನು ಈ ವ್ಯಾಲ್ಯೂ ಕೊಡದೇ ಇದ್ರೂ ಕೂಡ ನಾವು ಅದನ್ನು ಹಾಕ್ಕೋಬೋದು, 1.6 × 10⁻⁹ ಕೂಲಮ್ ಅಂತೇಳಿ. ಸೊ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ಈ ಥರ ಒಂದು ಎಕ್ಸ್ಪ್ರೆಷನ್, ಕರೆಂಟಿನ ಎಕ್ಸ್ಪ್ರೆಷನ್ ಸಿಗುತ್ತೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. ಬಟ್ ನಮಗೆ ಕರೆಂಟ್ ಅಂದರೆ ಏನು, ಕರೆಂಟ್ ಇಸ್ ಡಿಫೈನ್ಡ್ ಆಸ್ ಕ್ಯೂ ಬೈ ಟಿ, ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಂತೀವಿ, ಅಥವಾ ಎಷ್ಟು ಚಾರ್ಜ್ಗಳು ಆ ಒಂದು ನಾವು ಯೂನಿಟ್ ಟೈಮ್ ಅಂತೀವಿ. ನೀವು ಟೈಮನ್ನು ಇಲ್ಲಿ ಎಷ್ಟಾದರೂ ತಗೋಬೋದು. ಅವರು ಕೊಟ್ಟಿದ್ದಾರೆ 1 ಸೆಕೆಂಡಲ್ಲಿ ಎಷ್ಟು ಚಾರ್ಜ್ ಫ್ಲೋ ಆಗುತ್ತೆ ಹೇಳಿ. ಹಾಗಾಗಿ ಕ್ಯೂ ಇಸ್ ದ ಟೋಟಲ್ ಚಾರ್ಜ್ ಕ್ರಾಸ್ ದ ಕಂಡಕ್ಟರ್ ಇನ್ ಟೈಮ್ ಟಿ. ಕ್ಯೂ ಇಸ್ ಈಕ್ವಲ್ ಟು ಎನ್ ಇಂಟು ಎನ್, ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಕ್ರಾಸ್ ಇದೆ. ಸೊ ಚಾರ್ಜಿನ ವ್ಯಾಲ್ಯೂ ಇ ಇರುತ್ತೆ, 1.6 × 10⁻⁹ ಕೂಲಮ್. ಹಾಗಾಗಿ ಕ್ಯೂಬ್ ಬದಲು ನಾವು ಎನ್ ಇಂಟು ಇ ಅಂತ ಹಾಕ್ಬೋದು. ಹಾಗಾಗಿ ಐ ಇಸ್ ಈಕ್ವಲ್ ಟು ಎನ್ ಇಂಟು ಇ ಬೈ ಟಿ, ಆದರೆ ಪರ್ ಸೆಕೆಂಡ್ ಅಂತ ಹೇಳಿದ್ದಾರೆ. ಸೊ ಹಾಗೆ ಟಿ 1 ಆಯಿತು, ಈ ವ್ಯಾಲ್ಯೂ 1.6 × 10⁻⁹ ಆಯಿತು. ಆಲ್ರೆಡಿ ಇಲ್ಲಿದೆ ಈಚೆ ಕಡೆ, ಇಲ್ಲೂ ನಮ್ಗೆ ಮೊದಲೇ ಗೊತ್ತಿದ್ರೆ ಈ ಸುಮ್ಮನೆ ಇ ಅಂತ ತಗೊಂಬಂದು ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದಿತ್ತು. ಈಗ ನೋಡಿದ್ಮೇಲೆ ಗೊತ್ತಾಗುತ್ತೆ, ಸರ್ ಅಲ್ಲಿ ಇ ಬರ್ಕೋಬೋದಿತ್ತಲ್ಲ ಅಂತ ಅಲ್ವಾ. ಅದಕ್ಕೆ ಹೆಂಗೆ ನಾವು ಮಾಡ್ತೀವೋ ಹಾಗೆ ತಗೊಂಡು ಬಂದಿದ್ದೀನಿ. ಅದರಿಂದ ನಾವೇನು ಮಾಡುವ, ಈಗ ಈ ಕಂಪೇರ್ ಮಾಡಿದ್ರೆ ಐ ಇಸ್ ಈಕ್ವಲ್ ಟು ಎನ್ ಇಂಟು ಇಲ್ಲಿ ಐ ಇಸ್ ಈಕ್ವಲ್ ಟು ಎನ್ ಇಂಟು ಇ ಆಯಿತು, ಇಷ್ಟೇ ಆಯಿತು. ಸೊ ಇದನ್ನು ತಂದು ಇಲ್ಲಿ ಕಂಪೇರ್ ಮಾಡೋಣ. ದಟ್ ಈಸ್ ಎನ್ ಇಂಟು ಇ ಅಂದರೆ ಇ 1.6 × 10⁻⁹. ಸೊ ಹಾಕ್ತಿದ್ರೆ ನಡೀತಿತ್ತಲ್ವ, ಇದು ಕ್ಯಾನ್ಸಲ್ ಆಯಿತು.
therefore n is equal to this much, 3 into 10 raised to 22 ಇಲ್ಲಿ ಎಲ್ಲ ಇದೆ ಇದು. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ ಪಾಸ್ ಥ್ರೂ ಗಿವನ್ ಕ್ರಾಸ್ ಸೆಕ್ಷನಲ್ ಏರಿಯಾ ಇನ್ 1 ಸೆಕೆಂಡ್ ಅಂದಾಗ ಇದು 3 into 2 6 ಆಗುತ್ತೆ, ಡಿವೈಡ್ ಬೈ 0.021, 10 raised to 22, 10 raised to -5. ಇದನ್ನು ಕ್ಯಾಲ್ಕುಲೇಟರ್ ಮಾಡೋದಾದ್ರೆ 22 ಮೈನಸ್ 5 ಮಾಡಿದರೆ 17 ಉಳ್ಕೊಳ್ಳುತ್ತೆ. ಸೊ 285.7 into 10 raised to 7 ಎಲೆಕ್ಟ್ರಾನ್ಸ್ 1 ಸೆಕೆಂಡಲ್ಲಿ ಪಾಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಎ ಕಾಪರ್ ವೈರ್ ಹ್ಯಾಸ್ ಎ ಡಯಾಮೀಟರ್ ಆಫ್ 0.5 mm ಆ್ಯಂಡ್ ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ದಿಸ್ ವೈರ್ ಟು ಮೇಕ್ ಇಟ್ಸ್ ರೆಸಿಸ್ಟೆನ್ಸ್ 2 ohms ಅಂತ. ಹೌ ಮಚ್ ಡಸ್ ದ ರೆಸಿಸ್ಟೆನ್ಸ್ ಚೇಂಜಸ್ ಇಫ್ ದ ಡಯಾಮೀಟರ್ ಇಸ್ ಡಬಲ್? ಇಲ್ಲಿ 2 ಕ್ವಶನ್ಸ್ ಅನ್ನ ಕೊಟ್ಟಿ ಕೇಳಿದ್ದಾರೆ. ಈಗ ಡಯಾಮೀಟರ್ 0.5 mm ಅಂತ ಕೊಟ್ಟಿದ್ದಾರೆ. ನಾವು ಎಂತ ಮಾಡುವ, ಡಯಾಮೀಟರ್ನ ಮೀಟ್ರಿಗೆ ಕನ್ವರ್ಟ್ 0.5 into 10 raised to -3 ಮೀಟರ್. ಅಯ್ಯೋ, ಒಂದು ಪ್ರಾಬ್ಲಮನ್ನು 4-5 ಸರಿ ಮಾಡಿದಾಗ ಮತ್ತೆ ಐಡಿಯಾ ಬರುತ್ತೆ. ಸರ್ ಇಲ್ಲಿ 0.5 into 10 raised to -3 ಬೇಡ ಸರ್, 5 into 10 raised to -4. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆಲ್ಲ ಹೀಗೆ ಮಾಡಿಕೊಂಡ್ರೆ ಸಿಂಪ್ಲಿಫೈ ಮಾಡೋದು ಈಸಿ ಆಗುತ್ತೆ. ಏನು ಅದೇನು ದೊಡ್ಡ ವಿಷಯ ಅಲ್ಲ, ಮಾಡ್ತೀರಿ, ರೂಢಿ ಆಗುತ್ತೆ. ಸೊ ನೆಕ್ಸ್ಟ್ ಏನು ಅಂದರೆ ನಮಗೆ ರೆಸಿಸ್ಟಿವಿಟಿ ಆಫ್ ದ ವೈಯರ್ಗೆ ಕೊಟ್ಟಿದ್ದಾರೆ, ಅದನ್ನು ನೋಟ್ ಮಾಡ್ಕೊಂಡ್ವಿ ನಾವು. ರೆಸಿಸ್ಟೆನ್ಸ್ ಆಫ್ ದ ವೈಯರ್ ಅನ್ನು ಕೊಟ್ಟಿದ್ದಾರೆ 2 ohms ಅಂತ ಹೇಳಿ. ಈಗ ಆರ್ನ ಎಕ್ಸ್ಪ್ರೆಷನ್ ಬರೆದ್ರೆ ರೋ ಇಂಟು ಎಲ್ ಡಿವೈಡ್ ಬೈ ಎ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನಮ್ಗೆ ರೋ ಗೊತ್ತಿದೆ, ಎ ಕೊಡಲಿಲ್ಲ ಅವರು, ಎಲ್ ಕೊಡಲಿಲ್ಲ. ಸೊ ಹಾಗಾಗಿ ನಾವೇನು ಮಾಡುವ, ಎ ಬದಲು πr² ಅಂತ ಬರೆಯೋಣ, ಅಥವಾ r ಅಂದರೆ d² ಅಂತ ಬರೆಯೋಕೆ ಹೋದರೆ d²/2 r ಇಸ್ ಈಕ್ವಲ್ ಟು, ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ d²/4 ಆಗುತ್ತೆ, ಯಾಕಂದರೆ ಸ್ಕ್ವೇರ್ ಇದೆ ಇದು. 4 ಮೇಲೆ ತಗೊಂಡು ಹೋಗೋಣ. ಸೊ 4 into ರೋ ಇಂಟು ಎಲ್ ಡಿವೈಡ್ ಬೈ 5d². ಹಾಗೆ ಅವ್ರು ಕೇಳಿರೋದೇನು ಅಂದರೆ ಫಸ್ಟು ಲೆಂತ್ ಆಫ್ ದ ವೈರನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ದಿಸ್ ವೈರ್ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ ಅನ್ನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಉಳಿದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, ಆರ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, 4 ಇರುತ್ತೆ, ಹಾಗೆ ಇದು ರೋ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಎಲ್ಗೆ ಫೈಂಡ್ ಔಟ್ ಮಾಡಬೇಕು. 5 ಮತ್ತು d² ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಹೀಗೆ ನಾವು ಇದನ್ನು ಮತ್ತೆ ಏನು ಮಾಡ್ಬೋದು, ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೋದು. 4 into ದಿಸ್ ಒಂದು ಮಲ್ಟಿಪ್ಲೈ ಮಾಡಿದ್ವಿ, 6.72, 3.14, 0.5². ಈಗಾಗಲೇ ಹಿಂದಿನ ಪ್ರಾಬ್ಲಮ್ ನೋಡಿದ್ರಿ, 0.25 into 10 raised to -3 into 2 ಆಗುತ್ತೆ, -6. ಇಲ್ಲಿ ಏನಾಯಿತು ಕೇಳಿದರೆ ಮತ್ತೆ ಡಿನಾಮಿನೇಟರ್ನು ಮಲ್ಟಿಪ್ಲೈ ಮಾಡಿದ್ರಿ, 10 raised to -6 ಜೊತೆಗೆ 0.785 ಉಳ್ಕೊಳ್ಳುತ್ತೆ. ಓಕೆ, ಈಗ ನಮ್ಗೇನು ಬೇಕಂದ್ರೆ ಎಲ್ ಬೇಕಲ್ವಾ. ಸೊ ಹಾಗಾಗಿ ಎಲ್ಲನ್ನು ನಾವು ಸಪ್ರೇಟ್ ಮಾಡೋದು, ಅಂದರೆ ಈ ಸೈಡ್ ಹಾಗೆ ಇರಲಿ, ಉಳಿದಿದ್ದೆಲ್ಲ ಆಚೆ ಕಳಿಸಿ. 0.785 ಆಚೆ ಹೋಗುತ್ತೆ, 2 ಜೊತೆ ಮಲ್ಟಿಪ್ಲೈ ಆಗುತ್ತೆ, ಇದು ಎಲ್ ಜೊತೆಗಿರೋದು ಡಿನಾಮಿನೇಟ್ರಿಗೆ ಬರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಲ್ ಇಸ್ ಈಕ್ವಲ್ ಟು 0.2336 into 10 raised to +2, ಅಂದರೆ -8 ಇಲ್ಲಿ -6 ಇದೆ, +2 ಆಗುತ್ತೆ. ಬಿಟ್ಬಿಡಿ ಸಾಕಲ್ಲಿ, ಅದನ್ನು ತಗೊಂಡು 23.36 ಮೀಟರ್ ಮಾಡ್ಬೋದು, ಎಂತ ಇಲ್ಲ. ಅದು ಹೇಳಿದೆ, ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ, ನಿಮಗೆ ಅಷ್ಟು ಪರ್ಫೆಕ್ಟಾಗಿ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಅದನ್ನು ಮಾಡೋಕ್ಕೆ ಹೋಗಿ. ಇಲ್ಲಾಂದರೆ ತಪ್ಪು ಬರೆದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಅದು ಮುಂದಿನ ಸ್ಟೆಪ್ ಬರೀದೇ ಇದ್ದರೆ ಮಾರ್ಕ್ಸ್ ಕಟ್ ಆಗಲ್ಲ. ನೀವು ಬರೆದಿರೋದು ತಪ್ಪಿದ್ರೆ ಫೈನಲ್ ಆನ್ಸರು ರಿಸಲ್ಟ್ ರಾಂಗ್ ರಿಸಲ್ಟ್ ಬರೆದಿರಿ ಅಂತ ಒಂದು ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಬರೆದಿದ್ದೀನಿ ನಾನು 23.36, 10 raised to 2 ಅಂದರೆ 100 ತಗೊಂಡು ಇದಕ್ಕೆ ಮಲ್ಟಿಪ್ಲೈ ಮಾಡಿ 23.36 ಮೀಟರ್ ಆಗಿದೆ. ಓಕೆ, ನೆಕ್ಸ್ಟ್ ಏನು ಕೇಳ್ತಾರೆ ಅವರು, ದ ರೆಸಿಸ್ಟೆನ್ಸ್ ಆರ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಯಾಮೀಟರ್. ಆರ್ ಡಿನಾಮಿನೇಟರ್ ಡಯಾಮೀಟರ್ ಬಂದಿತ್ತು, ಹಾಗಾಗಿ ನಾವು ಆರ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು d² ಅಂತೀವಿ. ಯಾಕೆಂದರೆ ಹೌ ಮಚ್ ಡಸ್ ದ ರೆಸಿಸ್ಟೆನ್ಸ್ ಚೇಂಜ್ ಇಫ್ ದ ಡಯಾಮೀಟರ್ ಇಸ್ ಡಬಲ್ಡ್ ಅಂತ. ನೀವು ಡೈರೆಕ್ಟ್ ಒಂದು ಸೆಂಟೆನ್ಸಲ್ಲೂ ಬರೆದ್ಬಿಡ್ಬೋದು, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಇದನ್ನು ಮ್ಯಾಥಮೆಟಿಕಲಿ ತೋರಿಸ್ತಾ ಇದ್ದೇನೆ. ಸೊ d' ಅನ್ನೋದು 2d, ಅಂದರೆ ಡಬಲ್ ದ ಡಯಾಮೀಟರ್ ಅಂತ ಹೇಳ್ತಾರೆ. ಹಾಗಾಗಿ 2 times ಇನಿಷಿಯಲ್ ಡಯಾಮೀಟರ್, ಅದರಿಂದ r'/r ಮಾಡಿದರೆ d²/d' ಬರುತ್ತೆ, ಯಾಕಂದರೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಸೊ ನಮಗೆ r' ಅನ್ನೋದು r ಇಂಟು ಈ r ಇಲ್ಲಿ ಮಲ್ಟಿಪ್ಲೈ ಆಯಿತು, d²/d'². ಈಗ ಸಬ್ಸ್ಟಿಟ್ಯೂಟ್ ಮಾಡಿ, d² ಅಂದರೆ 2d, ಅಂದರೆ 2 times. ಸೊ ಆವಾಗ d² ಕ್ಯಾನ್ಸಲ್ ಆಗುತ್ತೆ, ಈ d² r/4 ಉಳ್ಕೊಳ್ಳುತ್ತೆ. r/4 ಅಂದರೆ ನೀವು ಲೆಂತನ್ನು ಡಬಲ್ ಮಾಡಿದರೆ 1/4 ರೆಸಿಸ್ಟೆನ್ಸ್ ಏನಾಗುತ್ತೆ, ರೆಡ್ಯೂಸ್ ಟು 1/4 ಅಂತೇಳಿ. ಸೊ ಹಾಗಾಗಿ ನೀವು ಇದನ್ನು ಈ ರೀತಿಯೂ ಬರೀಬೋದು, ಅಥವಾ ಹೌ ಮಚ್ ಡಸ್ ದ ರೆಸಿಸ್ಟೆನ್ಸ್ ಚೇಂಜಸ್ ಇಫ್ ದ ಡಯಾಮೀಟರ್ ಇಸ್ ಡಬಲ್. ಇಲ್ಲಿ ಇದನ್ನು ಚೇಂಜಸ್ ಅಂತ ಕೇಳಿದ್ದಾರೆ. ಚೇಂಜ್ ಇಫ್ ದ ಚೇಂಜ್ ಅನ್ನೋದ್ರ ಅರ್ಥ ಒರಿಜಿನಲಿ ಆರ್ ಇರೋದು ಈಗ r/4 ಆಗುತ್ತೆ ಅಂತ ಇದು. ಓಕೆ, ಸೊ ನೆಕ್ಸ್ಟ್ 2 cells of EMF 3 volt 4 volt and internal resistance 1 ohm 2 ohm.
connect in parallel so as to send the current in the same direction through an external resistance 10. Find the potential difference across 10 ohm resistor. ಇದರ ಒಂದು ಸರ್ಕ್ಯೂಟ್ ಕೊಡಲಿಲ್ಲ. ಸೊ ಸೆಲ್ಸ್ ಇದೆ, ಅದರ ವೋಲ್ಟೇಜು ಇಂಟರ್ನಲ್ ರೆಸಿಸ್ಟೆನ್ಸ್, ವೋಲ್ಟೇಜ್ ಇಂಟರ್ನಲ್ ರೆಸಿಸ್ಟೆನ್ಸ್ ಹೆಂಗೆ ಕನೆಕ್ಟ್ ಅಂದರೆ ಸೊ ಆಸ್ ಟು ಸೆಂಡ್ ದ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್. ಸೆಲ್ಸಿನ ಪಾಸಿಟಿವ್ ಒಂದು ಕಡೆ ಬಂದು ಸೇರಿಕೊಂಡ್ರೆ ಕರೆಂಟ್ ಒನ್ ಡೈರೆಕ್ಷನಲ್ಲಿ ಹೋಗುತ್ತೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸಲ್ಲಿ. ಸೊ ವ್ಯಾಲ್ಯೂಸ್ ಎಲ್ಲ ಕೊಟ್ಟಿರೋದನ್ನು ಹಾಕ್ಕೊಂಡಿದ್ದೀವಿ ನಾವು. ಈಗ ಇಲ್ಲಿ ನೋಡಿದರೆ ಸೆಲ್ಸ್ ಇನ್ ಪ್ಯಾರಲ್, ಇದನ್ನು ಸಾಲ್ವ್ ಮಾಡ್ಕೊಂಬಿಡೋಣ, ಇದನ್ನು ಸಿಂಗಲ್ ಸೆಲ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ನಮಗೆ ಕೊಟ್ಟಿರೋದು E1 ಮತ್ತು R1, E2 ಮತ್ತು R2 ಅನ್ನು ನಾವು ಇಲ್ಲಿ ಹಾಕ್ಕೊಂಡ್ರೆ ಪ್ಯಾರಲ್ ಕಾಂಬಿನೇಷನ್ಗೆ ನಾವು ಇಕ್ವಿಲೆಂಟ್ EMF ಅನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಇಕ್ವಿಲೆಂಟ್ ಇಸ್ ಈಕ್ವಲ್ ಟು E1 R2 ಮತ್ತು ಪ್ಲಸ್ E2 R1. ಇದನ್ನು ಸರಿಯಾಗಿ ನೆನ್ಪಿಟ್ಕೊಂಬಿಡಿ. E1 ಬಂದರೆ R2 ಬರುತ್ತೆ, E2 ಬಂದರೆ R1 ಬರುತ್ತೆ. ಇಲ್ಲಿ R1 ಪ್ಲಸ್ R2 ವ್ಯಾಲ್ಯೂಸನ್ನು ಕರೆಕ್ಟಾಗಿ ಹಾಕಿ. ಸೊ ನಮಗೆ 10/3 ಬಂತು. ಅಷ್ಟು ಇಟ್ಕೊಳ್ಳಿ, ಅದನ್ನು ಕ್ಯಾಲ್ಕುಲೇಟರ್ ತಗೊಂಡು 3.333 ಸುಮ್ಮನೆ ಲೆಂದಿ ಆಗುತ್ತೆ. ಇದು ಹಾಗೆ ಇರಲಿ, ಏನಾಗಲ್ಲ, ಸ್ವಲ್ಪ ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್. ನೀವು ಕಷ್ಟ ಅನ್ಕೊಂಡಿದ್ದೀರಿ, ತಪ್ಪದು. ಹಾಗೆಯೇ ಇಂಟರ್ನಲ್ ರೆಸಿಸ್ಟೆನ್ಸ್ನ ಫಾರ್ಮುಲಾ R1 × R2 / R1 + R2. ಇದನ್ನು ನಾವು ಮಾಡಿದರೆ ನಮಗೆ R ಈಕ್ವಿಲೆಂಟ್ ಸಿಗುತ್ತೆ. ಇವೆರಡು ಮಾಡ್ಕೊಂಡ್ವಿ ನಾವು. ಫಸ್ಟು ಈ ಎರಡು ಸೆಲ್ಲಿಗೆ ಸಂಬಂಧಪಟ್ಟಂತೆ ಈ ಈಕ್ವಿಲೆಂಟು ಮತ್ತು R ಈಕ್ವಿಲೆಂಟನ್ನು ಮಾಡ್ಕೊಂಡ್ವಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡುವ ನಾವು ಕೇಳಿದ್ರೆ ಕರೆಂಟ್ ಥ್ರೂ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಅವ್ರು ಏನು ಕೇಳಿದ್ದಾರೆ, ಕರೆಂಟ್ ಇನ್ ದ ಫೈಂಡ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಕರೆಂಟ್ ಬೇಕು ನಮಗೆ. V = IR ಮಾಡ್ಬೋದು. I = E equivalent / R + R equivalent. ಇಲ್ಲಿ ನೀವು ಹೇಳ್ಬೋದು, ಸರ್ ನೀವು 10/3 ತಂದು ಹಾಕ್ತೀರಿ, ನಾವು ಹಂಗೆ ಮಾಡಲ್ಲ. ಕ್ಯಾಲ್ಕುಲೇಟ್ರಲ್ಲಿ 10/3 ಮಾಡ್ಕೊತೀವಿ, ಇಲ್ಲೂ 2/3 ಮಾಡ್ಕೊತೀವಿ. ಮಾಡ್ಕೊಳ್ಳಿ, ಏನಾಗಲ್ಲ, ಕರೆಕ್ಟ್ ಬರುತ್ತೆ, ಬರಲ್ಲ ಅಂತ. ಬಟ್ ಸ್ವಲ್ಪ ಎರರ್ ಇರುತ್ತೆ, ಯಾಕೆಂದರೆ ಒಂದಿಷ್ಟು ಬಿಟ್ಟೋಗುತ್ತಲ್ಲ. 10/3 ನಾವು ಪೂರ್ತಿ ವ್ಯಾಲ್ಯೂಸ್ ತಗೊಳ್ಳಲ್ಲ. ಇದನ್ನು ಹಿಂಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಆ್ಯಕ್ಯುರೇಟಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಅದೇನು ಹಾಗೇ ಮಾಡಬೇಕು ಅಂತ ಏನಿಲ್ಲ, ಕ್ಯಾಲ್ಕುಲೇಟರ್ ತಗೊಂಡು ಮಾಡ್ಬೋದು. ನಾನೇನು ಮಾಡಿದೆ ಅಂದರೆ 10 + 2/3 ಇದಕ್ಕೆ LCM ತಗೊಂಡೆ. 3 LCM ಮಾಡಿ ಇದನ್ನು 10ಗೆ 3ಯಿಂದ ಮಲ್ಟಿಪ್ಲೈ ಮಾಡಿದೆ, 30 ಆಯಿತು. 30 + 2 32/3. ಓಕೆ, ನೋಡಿ ಈ 3 ಇಲ್ಲಿ ಬಂತು ಡಿನಾಮಿನೇಟರ್ಗೆ. ಈ ಡಿನಾಮಿನೇಟರ್ ಕ್ಯಾನ್ಸಲ್ ಆಗಿ ಹೊರಟೋಗುತ್ತೆ. ಸೊ 10/32 ಉಳ್ಕೊಳ್ಳೋದು ಅಲ್ವಾ. ಹಾಗೆ ಇದನ್ನು ಸಿಂಪ್ಲಿಫೈ ಮಾಡಿದರೆ 5/16 ಆಯಿತು. ದಟ್ ಈಸ್ ದ ಕರೆಂಟ್ ಥ್ರೂ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ 10 ಓಮ್ ರೆಸಿಸ್ಟರ್ ಅಂತ ಕೇಳಿದ್ದಾರೆ. 10 ಓಮ್ ರೆಸಿಸ್ಟರ್ ಆ ಸರ್ಕ್ಯೂಟ್ ನೋಡಿದ್ರಲ್ವ. ಸೊ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ನೋಡ್ಬೇಕಂದ್ರೆ V = IR ಮಾಡಿದ್ರೆ ಸಾಕು. V = I ಇದೆ, ದಟ್ ಈಸ್ ಕರೆಂಟು ಈ 5/16 ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. R ಅನ್ನೋದು 10 ಓಮ್ಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಹಾಗಾಗಿ ಏನಾಯಿತು, 5/16 × 10 ಮಾಡಿದರೆ ನಮಗೆ 50/16 ಅಥವಾ ಇಲ್ಲಿ 2ಇಂದ ಇದು ಆಗುತ್ತೆ, 5/8 ಆಯಿತು. 25/8 ಆಯಿತು. 25/8 ಆಯಿತು. ಈಗ ಕ್ಯಾಲ್ಕುಲೇಟರ್ ತೆಗಿರಿ. So that is 3.125 watt. Okay. Next, calculate the current density and average drift speed of a conduction electrons in a copper wire of cross-sectional area 1.0 × 10⁻⁷ meter square, carrying a current of 1.5 ampere. Given free electron density of copper is ನೋಡಿ ಇಲ್ಲಿ 8 × 10⁻28 electrons per meter cube per unit volume. ಸೊ ಇದು ಸ್ಮಾಲ್ n. ಹಾಗೆ ಕೊಟ್ಟಿದ್ದು ಒಂದ್ಸಲ ಯೂನಿಟ್ ನೋಡಿ, ಮೀಟರ್ ಸ್ಕ್ವೇರ್ ಇದೆ, ಇದು ಏರಿಯಾ ಕರೆಕ್ಟ್ SI ಕೊಟ್ಟಿದ್ದಾರೆ. ಕರೆಂಟು 1.5 ಆಂಪಿಯರ್. ಈ N ಅನ್ನು 8 × 10⁻28 per meter cube. ಓಕೆ, ಫೈನ್. ಈಗ ಕರೆಂಟ್ ಡೆನ್ಸಿಟಿ ಅಂದಾಗ ಗೊತ್ತಿದೆ ನಮಗೆ I/A. ಸೊ ಇದನ್ನು ಕರೆಂಟ್ ಎಷ್ಟು 1.5 / 1 ಏರಿಯಾ ಏನಿದೆ 1 × 10⁻⁷ ಇದೆ. ಸೊ 1ಇಂದ ಡಿವೈಡ್ ಮಾಡಿದರೆ ಹಾಗೆ ಇರುತ್ತೆ. 10⁻⁷ ಮೇಲೆ ಬಂದರೆ ಪ್ಲಸ್ ಆಗುತ್ತೆ. ನಮಗೆ ಕರೆಂಟ್ ಡೆನ್ಸಿಟಿ ಈಸಿಯಾಗಿ ಬರುತ್ತೆ. 1.5 × 10⁻⁻+ ಆಯಿತು, ಯಾಕೆಂದರೆ ಇದು ಮೇಲೆ ಬಂದರೆ ಪ್ಲಸ್ ಆಗುತ್ತೆ. ಓಕೆ, ಒಂದು ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳಿದಾಗ ನಮಗೆ ಈ ಎಕ್ಸ್ಪ್ರೆಷನ್ ಮರ್ತೋಗುತ್ತೆ. ಅಂದರೆ ಡೆರಿವೇಷನ್ ಮಾಡಿದ ನೆನಪಿರುತ್ತಲ್ಲ, I = NEAVD. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. VD = I/NEA. ಇಲ್ಲಿ ಏನಾಯಿತು ಕೇಳಿದರೆ ನಾವು ಒಂದು 4-5 ಸಲ ಮಾಡಿಬಿಡ್ಬೇಕು ಈ ಲೆಕ್ಕಗಳನ್ನು, ನಮ್ಗೆ ಹೊಸ ಐಡಿಯಾ ಸಿಗುತ್ತೆ. ಇಲ್ಲಿ ನೋಡಿ ಮುಂದೆ ಏನಾಗುತ್ತೆ ಕೇಳಿದರೆ ಈ I/A ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈ ಎಕ್ಸ್ಪ್ರೆಷನಲ್ಲಿ I/NEA ಬಂದಿದೆ, ಬಟ್ I/A ಮಾಡಿದ್ದೀವಿ ನಾವು. I/A ಅಂದರೆ ಏನದು, ಕರೆಂಟ್ ಡೆನ್ಸಿಟಿ J. ಹಾಗಾಗಿ ಈ ಡ್ರಿಫ್ಟ್ ವೆಲಾಸಿಟಿನ J/NE ಅಂತಲೂ ಮಾಡ್ಬೋದು. ಹಾಗಾಗಿ ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ J ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. N ಅನ್ನು ಇಲ್ಲಿ ಹಾಕ್ಕೊಂಡ್ವಿ, ಮತ್ತು E ಅಂದರೆ 1.6 × 10⁻⁹ ಕೂಲಂಬ್. ಸೊ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಅಂದರೆ ಇದಕ್ಕೆ ಡಿವೈಡ್ ಮಾಡಿ. 1.5 / 12.8 ಮಾಡಿ. 10⁻⁷, 10⁻⁹ ಉಳ್ಕೊಳ್ಳುತ್ತೆ. ಇಲ್ಲಿ 28ಅಲ್ಲಿ -19 ಕ್ಯಾಲ್ಕುಲೇಟ್ ತಗೊಂಡು ಮಾಡಿ ನೋಡಿ.
ಸೊ ನನ್ನ ಲೆಕ್ಕ -2 ಆನ್ಸರು ಉಳ್ಕೊಂಡು ಮೇಲೆ ಬರುತ್ತೆ. 0.117 ಇಂಟು 10⁻² ಮೀಟರ್ ಪರ್ ಸೆಕೆಂಡ್ ಇದೆಲ್ಲ ಕೇಳಿರೋದು. ಕ್ಯಾಲ್ಕುಲೇಟ್ ದ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಆವರೇಜ್ ಡ್ರಿಫ್ಟ್ ಸ್ಪೀಡ್. ಓಕೆ, ಸೊ ಇಲ್ಲಿಗೆ ಈ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಏನು ಕೇಳಿದರೆ, ಕ್ಯಾಲ್ಕುಲೇಟ್ ದ ಪವರ್ ಡಿಸಿಪೇಟೆಡ್ ಇನ್ 10 ಓಮ್ ರೆಜಿಸ್ಟರ್ ಇನ್ ದ ಗಿವನ್ ಸರ್ಕ್ಯೂಟ್ ಅಂತ ಹೇಳಿ. 10 ಓಮ್ ರೆಜಿಸ್ಟರ್ಸ್ ಯಾವ್ದಿದೆ, ಇಲ್ಲಿದೆ ಗಿವನ್ ಸರ್ಕ್ಯೂಟಲ್ಲಿ ಪವರ್ ಡಿಸಿಪೇಟ್ ಎಷ್ಟಾಯಿತು. ಪವರ್ ಅಂದಾಗ ನಮ್ಗೆ ಗೊತ್ತಿದೆ V ಇಂಟು I, ಅಥವಾ ವಿಗೆ ಮತ್ತು V =IR ಅಂತ ಮಾಡಿದ್ರೆ I²R ಅಂತ ಬಂತು. ಏನೋ ಮಾಡಲಿ ಕರೆಂಟು ವೋಲ್ಟೇಜು ಬೇಕು, ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸರ್ಕ್ಯೂಟನ್ನು ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಳೋಣ. ಅಂದರೆ ಇವೆಲ್ಲ ಬ್ರಾಂಚಸ್ ಇದೆಯಲ್ಲ, ಇದು ಪ್ಯಾರಲಲ್ ಇದೆ. ಹಾಗೆ ಸೆಲ್ಗಳನ್ನ ಒಂದು ಕಡೆ ಹಾಕೊಂಬಿಡೋಣ, ಹಾಗೆ ಸೆಲ್ಸ್ ಇನ್ ಪ್ಯಾರಲಲ್ ಆಗುತ್ತೆ. ರೆಸಿಸ್ಟೆನ್ಸ್ ಈಗಾಗಲೇ ಮಾಡಿದ್ವಲ್ಲ ನಾವು, ಆ ಥರ ಬಂತು. ಸೊ ಸೆಲ್ಸ್ ಇನ್ ಪ್ಯಾರಲಲ್ ಅಂದಾಗ ನಾವು E1 ಮತ್ತು R1, E2 ಮತ್ತು R2 ಇವನ್ನೆಲ್ಲ ವ್ಯಾಲ್ಯೂ ಹಾಕ್ಕೊಂಡು ಇಕ್ವಿಲೆಂಟ್ EMF ಅನ್ನು ಫೈಂಡ್ ಔಟ್ ಮಾಡಿದರೆ E1 R2 + E2 R1 ಆಯಿತು. ವ್ಯಾಲ್ಯೂಸ್ ಹಾಕ್ಕೊಳ್ಳಿ. E1 ಮತ್ತು R2 ಇದನ್ನು ಮಿಕ್ಸ್ E1 R1 ಮಾಡಿದ್ರೆ ತಪ್ಪು ಬರುತ್ತೆ ಆನ್ಸರ್. ಸೊ E equivalent = 8/3 ವೋಲ್ಟ್. ಇಲ್ಲೂ ಇದು ಪರ್ಫೆಕ್ಟಾಗಿ ಡಿವೈಡ್ ಆಗಲ್ಲ. ಹಾಗೆಯೇ R equivalent ಅನ್ನು ಮಾಡಿಕೊಂಡ್ರೆ R equivalent = 2/3 ಓಮ್ಸ್. ಎರಡು ಈಸಿಯಾಗಿ ಮಾಡ್ಕೊಂಬಿಟ್ವಿ ನಾವು, ಯಾಕೆಂದರೆ ಸೆಲ್ಸ್ ಈ ರೀತಿ ಇದೆ. ಕೊಟ್ಟಿರೋ ಡಯಾಗ್ರಾಮ್ ಪ್ರಕಾರ ಕರೆಂಟ್ ದೇ ಆರ್ ಸೆಂಡಿಂಗ್ ದ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್. ಸೊ ಹಾಗಾಗಿ ಏನಾಯಿತು, ನಮಗೆ ಇದು ಪ್ಯಾರಲ್ ಕಾಂಬಿನೇಷನ್ ಈಸಿಯಾಗಿ ಮಾಡ್ಕೊಂಡು. ಓಕೆ, ಈಗ ನೆಕ್ಸ್ಟ್ ಏನು ಕೇಳಿದರೆ, ನಮಗೆ ಕರೆಂಟ್ ಬೇಕಲ್ವಾ. ಸೊ ಹಾಗೆ ಕರೆಂಟ್ ಥ್ರೂ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 10 ಓಮ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸು. ಅದರಲ್ಲಿ ಕರೆಂಟು ಎಷ್ಟು ಪಾಸ್ ಆಗ್ತಿದೆ, I = E equivalent / R + R equivalent. ಹಾಗಾಗಿ ವ್ಯಾಲ್ಯೂಸನ್ನು E equivalent ಮತ್ತು R equivalent ಹಾಕ್ತೀವಿ. ಇಲ್ಲಿ 10 + 2/3 ಇದೆ, LCM ಮಾಡ್ಕೊಳ್ಳಿ. 3 LCM ಆಗುತ್ತೆ. 3 × 10 ಆಯಿತು, 30 ಆಯಿತು. 30 + 2 32 ಆಯಿತು. 30 + 2 / 3 8/3 ಹಾಗೆ ಇರುತ್ತೆ. ಸೊ 8/3 ಕ್ಯಾನ್ಸಲ್ ಆಯಿತು. 30 + 2 ಅಂದರೆ 8/32, ದಟ್ ಈಸ್ 1/4 ಕರೆಂಟ್. ಹಾಗಾಗಿ I = 0.25 ಆಂಪಿಯರ್. ನೀವು ಕೇಳ್ಬೋದು, ಸರ್ ಇಲ್ಲಿ ಯಾಕೆ ಮಾಡಿರಿ, ಇಲ್ಲಿ ಎಕ್ಸಾಕ್ಟ್ ಬರುತ್ತಲ್ಲ, ಮತ್ತೆ ಕಂಟಿನ್ಯೂ ಇರಲ್ಲ. ಹಾಗಾಗಿ ಡಿವೈಡ್ ಆಗುತ್ತೆ ಅಂದರೆ ಅದನ್ನು ಮಾಡ್ಕೊಂಡ್ರೆ ಒಳ್ಳೆಯದು. ಈಗ ಪವರ್ ಡಿಸಿಪೇಟೆಡ್ ಇನ್ 10 ಓಮ್ P = I²R ಎಲ್ಲಿಂದ ಬಂತು ಕೇಳಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಬುಕ್ಸ್ ತೆಗೆದು ನೋಡಿ. V ಇಂಟು I ಬರುತ್ತೆ. ನಾವು ವಿನ IR ಅಂತ ಸಬ್ಸ್ಟಿಟ್ಯೂಟ್ ಮಾಡಿದರೆ I²R ಆಗುತ್ತೆ. ಸೊ ಹೀಗೆ ಬೇರೆ ಬೇರೆ ರೀತಿ ನಾವು ಇದನ್ನು ಯೂಸ್ ಮಾಡ್ಕೋತೀವಿ ಪವರನ್ನು. ಈಗ ವ್ಯಾಲ್ಯೂಸ್ ಹಾಕಿ 0.25² I² ಇಂಟು 10, 0.0625 ಇಂಟು 10 ಹಾಗೆ ಇರುತ್ತೆ. ಸೊ ಮಲ್ಟಿಪ್ಲೈ ಮಾಡಿ. ಸೊ ಆನ್ಸರ್ ನಮ್ಮದು 0.625 ವ್ಯಾಟ್ ಪವರ್ ಅಲ್ವಾ, ಇದು ಪವರ್ ಡಿಸಿಪೇಟೆಡ್. ಸೊ ನೆಕ್ಸ್ಟ್ ಏನು ಕೇಳಿದರೆ, 10 ಗ್ರಾಮ್ ಮಾಸ್ ಆಫ್ ನಿಕ್ರೋಮ್ ಪೀಸಸ್ ಡ್ರಾನ್ ಇಂಟು ಎ ವೈರ್ ಆಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 0.5 mm². CET ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೆಲ್ಲ ಕೇಳಿರೋ ಕ್ವಶನ್ಸ್. ಏನಪ್ಪ ಅಂದರೆ 10 ಗ್ರಾಮು ಒಂದು ನೈಕ್ರೋಮ್ ಅಥವಾ ನಿಕ್ರೋಮ್ ಅಂತೀವಿ ನಾವು. ಅದನ್ನು ಏನು ಮಾಡಿದ್ದಾರೆ, ಎಳೆದು ಉದ್ದ ವೈರನ್ನು ಮಾಡಿದ್ದಾರೆ. ಆ ವೈರ್ಗೆ ಅದರ ಕ್ರಾಸ್ ಸೆಕ್ಷನ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 0.5. ನೋಡಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಹೇಳ್ತಾರೆ ಅವರು. ಏನು ಹೇಳಿದ್ದಾರೆ ನೋಡ್ಕೊಳ್ಳಿ, ರೇಡಿಯಸ್ಸು ಡಯಾಮೀಟ್ರು ಹಾಗೆಲ್ಲ ಮನ್ಸಿಗೆ ಬಂದಂಗೆ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 0.5 mm². ರೆಸಿಸ್ಟೆನ್ಸ್ ಆಫ್ ದ ವೈರ್ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡಿ. ಡೆನ್ಸಿಟಿ ಕೊಟ್ಟಿದ್ದಾರೆ, ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ಏನೋ ಒಂದು ಮಿಸ್ ಆಗಿದೆಲ್ಲ, ಏನೋ ಲೆಂತ್ ಕೊಟ್ಟರು, ರೆಸಿಸ್ಟಿವಿಟಿ ಕೊಟ್ಟರು, ಲೆಂತ್ ಕೊಟ್ಟಿಲ್ಲ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿಲ್ಲ. ಸೊ ಹಾಗಾಗಿ ಮಾಸ್ ಇದೆ, ನಾವು ಅದನ್ನು SI ಕನ್ವರ್ಟ್ ಮಾಡ್ಕೊಳ್ಳೋಣ. ಗ್ರಾಮ್ ಕೊಟ್ಟರೆ 1000ಇಂದ ಡಿವೈಡ್ ಮಾಡಬೇಕು. 10⁻³ kg ಆಯಿತು. ಏರಿಯಾ MM ಅಂತ ಕೊಟ್ಟಿದ್ದಾರೆ, MM². ಇದು ಮೀಟ್ರಿಗೆ ಮಾಡಿದ್ರೆ 10⁻³ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಸೊ 10⁻³ ಟು ದ ಪವರ್ ಆಫ್ 2, 10⁻6 m² ಆಯಿತು. ಇಲ್ಲಿ ಡೆನ್ಸಿಟಿಯನ್ನು ಅವರು 8.4 × 10⁻³ ಅಂತ ಹೇಳಿದ್ದಾರೆ. ಹೆಂಗೆ ಗೊತ್ತಾಯಿತು ಸರ್, ಡಯಾಮೀಟ್ರ್ ಅಂದ್ಕೊಂಡ್ರೆ ಅಂತ ನೀವು ಹೇಳ್ಬೋದು. ಇಲ್ಲ, ಯೂನಿಟ್ ನೋಡಿ, kg ಏನಿದೆ, kg/m³. kg ಅನ್ನೋದು ಮಾಸು, ಇದು ವಾಲ್ಯೂಮ್, ಮಾಸ್ ಬೈ ವಾಲ್ಯೂಮ್ ಅಂದರೆ ಡೆನ್ಸಿಟಿ. ಆಮೇಲೆ ಇದು ರೆಸಿಸ್ಟಿವಿಟಿ ಓಮ್ ಮೀಟರಲ್ಲಿ ಕೊಟ್ಟಿದ್ದಾರೆ. ಓಕೆ, ನಾವೀಗ ಡೆನ್ಸಿಟಿ ಅಂದರೆ ಮಾಸ್ ಬೈ ವಾಲ್ಯೂಮ್ ಅಂತ ಗೊತ್ತಿದೆ ನಮಗೆ. ಸೊ ವಾಲ್ಯೂಮ್ ಅಂದರೆ ಮಾಸ್ ಬೈ ಡೆನ್ಸಿಟಿ. ಹಾಗಾಗಿ ನಾವು ವಾಲ್ಯೂಮನ್ನು ನೋಡಿದ್ರೆ ಮಾಸು ಇದು 10 × 10⁻³. ನೀವು ಇದನ್ನು ಸರ್ 10⁻² ಹಾಕೋತೀವಿ, ಹಾಕೊಳ್ಳಿ, ಏನು ಪರವಾಗಿಲ್ಲ, ಏನೂ ಆಗಲ್ಲ. ಇದು 8.4 × 10⁻³ ಆಯಿತು. ಬಟ್ ಈಗ ವಾಲ್ಯೂಮ್ ಅನ್ನೋದೇನಿದೆ, ವಾಲ್ಯೂಮ್ V = A × L, ಏರಿಯಾ ಮತ್ತು ಲೆಂತ್ಗೂ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ಬೋದು, ರೆಸಿಸ್ಟೆನ್ಸ್ ಇದ್ದಲ್ಲಿ ρL/A ಇದೆಯಲ್ಲ, ಇದಕ್ಕೆ ನಾವು ಇದಕ್ಕೆ A/A ಇಂದ, A ಇಂದ ಮಲ್ಟಿಪ್ಲೈ ಮತ್ತು A ಇಂದ ಡಿವೈಡ್, ಏನು ಡಿಫ್ರೆನ್ಸ್ ಆಗಲ್ಲ. ಬಟ್ ನಮ್ಗೆ ಬೇಕಾದಾಗ ಮಾಡಿಫೈ ಆಗುತ್ತೆ ಅದು. ಹೀಗೆ ಮಾಡಿದಾಗ L × A ಅಂದರೆ ವಾಲ್ಯೂಮ್ ಆಗುತ್ತೆ, A × L ಅಥವಾ L × A ವಾಲ್ಯೂಮ್ ಆಗುತ್ತೆ. ಇದು A² ಆಗುತ್ತೆ.
ನಾವು ಅದನ್ನು ವಾಲ್ಯೂಮ್ ಅಂತ ಬರ್ಕೊಂಬಿಡೋಣ. ಯಾಕಂದರೆ ವಾಲ್ಯೂಮನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ರೋ ಬೈ ಎ ಸ್ಕ್ವೇರ್. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ನಮಗೆ ಆರ್ ಬೇಕು ಅಲ್ಲಿ. ಹಾಗಾಗಿ ಈ ರೋ ರೆಸಿಸ್ಟಿವಿಟಿ ಈ ವಾಲ್ಯೂಮ್ ಇರೋ ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಮತ್ತು ಎ ಸ್ಕ್ವೇರ್ ಕ್ರಾಸ್ ಸೆಕ್ಷನ್ ಏರಿಯಾ ಸ್ಕ್ವೇರ್. ಈಗ ಇದು ಏನಾಗುತ್ತೆ ಕೇಳಿದರೆ ಸಿಂಪ್ಲಿಫೈ ಮಾಡಿದರೆ ಇಲ್ಲಿ 10⁻⁻6 10⁻⁻3 10 × 10⁻⁻9 0.5 ಸ್ಕ್ವೇರು 0.25 10⁻⁻6 ಟು ದ ಪವರ್ ಆಫ್ 2 ಅಂದರೆ 10⁻12 ಇದು 8.4 × 10⁻3 ಉಳ್ಕೊಳ್ಳುತ್ತೆ. ಸೊ ಇದು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದು ಪವರ್ಸನ್ನು ಸಿಂಪ್ಲಿಫೈ ಮಾಡಿ 10⁻⁻9 ಎರಡೂ ಕಡೆ ನ್ಯೂಮರೇಟರ್ ಡಿನಾಮಿನೇಟರ್ ಕಾಮನ್ ಆಗಿ ಬಂತು. ಸೊ 10/2.1 ಆಯಿತು. ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ 4.76 ಓಮ್ ಅಂತ ಬರುತ್ತೆ. ಅವ್ರೇನು ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ದ ವೈರ್. ಮತ್ತೇನು ಕೇಳಲಿಲ್ಲ, ಇದನ್ನೇ ಕೇಳಿರೋದು, ರೆಸಿಸ್ಟೆನ್ಸ್ ಆಫ್ ದ ವೈರ್ ಅಂತ. ಇಲ್ಲಿಗೆ ಈ ಪಾರ್ಟನ್ನು ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಸ್ವಲ್ಪ ಹೆವಿ ಪ್ರಾಬ್ಲಮ್ಸ್ಗಳು ಅಥವಾ ಕಿರ್ಚಾಫ್ಸ್ ಲಾ ಆದಮೇಲೆ ಪ್ರಾಬ್ಲಮ್ಸ್ ಒಂದೆರಡು ಕೊಟ್ಟಿದ್ದಾರೆ ಬುಕ್ಕಲ್ಲಿ, ಕ್ವಶನ್ ಬ್ಯಾಂಕಲ್ಲಿ. ಅದನ್ನು ಬೇಕಾದರೆ ಟ್ರೈ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.